ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ಏರ್ ಫ್ರೈಯರಲ್ಲಿ ತಂದೂರಿ ಚಿಕನ್ ಮಾಡೋಣ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 kg ಲೆಗ್ ಪೀಸ್ ಮಾತ್ರ ತೊಗೊಂಡಿದ್ದೀನಿ, ಡ್ರಮ್ ಸ್ಟಿಕ್ ಅಂತ, ಚಿಕನ್ ಡ್ರಮ್ ಸ್ಟಿಕ್ ಅಂತ. ಇದನ್ನು ತೊಗೊಂಡು ತೊಳ್ಕೊಂಡು ಈ ಥರ ಒಂದೊಂದು ಪೀಸ್ ಮೇಲೇನೂ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅದರೊಳಗೆಲ್ಲ ಮಸಾಲೆ ತುಂಬಬೇಕು. ಅದಕ್ಕೋಸ್ಕರ ಚಿಕನ್ ತೊಳೆದಿದ್ದಾದಮೇಲೆ ಸ್ವಲ್ಪ ಹೊತ್ತು ನೀರು ಸೋಸೋಕೆ ಇಡಬೇಕು. ಇಲ್ಲಾಂದರೆ ಮಸಾಲೆನೂ ನೀರು ಅದರಲ್ಲಿರೋ ನೀರೆಲ್ಲ ಸೇರಿಸಿ ತುಂಬ ಗೊಜ್ಜು ಥರ ಆಗಿಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬ್ಗಿಂತ ನನಗೆ ಹೊರಗಿನವರೇ ಜಾಸ್ತಿ ಈ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಸಬ್ಸ್ಕ್ರೈಬರ್ಸ್ ಎಲ್ಲ ದಯವಿಟ್ಟು ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಇಷ್ಟು ಪುಟಾಣಿ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈ ಗರಂ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ನಾನೊಂದು 4 ಪೀಸು ಚಕ್ಕೆ, ಆಮೇಲೆ ಒಂದು 10 ಲವಂಗ, 1 ಸ್ಪೂನಷ್ಟು ಜೀರಾ ತೊಗೊಂಡಿದ್ದೀನಿ. ಅಂದರೆ ಸಣ್ಣ ಜೀರಿಗೆ ಘಮ ತುಂಬ ಇರುತ್ತೆ ಇದು. ಆಮೇಲೆ 1 ಟೀ ಸ್ಪೂನಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಇದರಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. 4 ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿಯಷ್ಟು ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಇದಾಗಿದೆ, ಇದಿಲ್ಲ ಇಟ್ಕೊಳ್ಳೋಣ. 1 ಚಮಚ ಅರಿಶಿಣದ ಪುಡಿ, 3 ಚಮಚ ಖಾರದ ಪುಡಿ, 4 ಚಮಚ ಧನಿಯಾ ಪುಡಿ, 2 ಚಮಚ ಗರಂ ಮಸಾಲೆ ಅಂದರೆ ಚಿಕನ್ ಮಸಾಲ, ಆಮೇಲೆ ಜೀರಾ ಪೌಡರ್ 1 ಚಮಚ, ಪೆಪ್ಪರ್ ಪೌಡರು ಅರ್ಧ ಚಮಚ, ಆಮೇಲೆ ರೆಡ್ ಕಾಶ್ಮೀರಿ ಚಿಲ್ಲಿ 1 ಚಮಚ, ಹಾಗೆ ಅರಿಶಿಣ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಉಪ್ಪು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲಿಂಬೆಹಣ್ಣು ಸಾಕು ಇದಕ್ಕೆ. ಇದನ್ನ ಚೆನ್ನಾಗಿ ಮಸಾಜ್ ಮಾಡೋಣ. ಇದಕ್ಕೆ 1 ಸೌಟಷ್ಟು ಮೊಸರು ಹಾಕ್ತಾ ಇದ್ದೀನಿ. ಈಗ ಗರಂ ಮಸಾಲೆ ಪುಡಿ ಹಾಕೊಳ್ಳೋಣ. ಈಗ ಎಲ್ಲ ಪುಡಿಗಳನ್ನ ಒಟ್ಟಿಗೆ ಇದಕ್ಕೆ ಹಾಕೊಂಬರೋಣ. ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಈ ಹಸಿರು ಮಸಾಲೆ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತೆ ಪುದೀನ ಹಾಗೆ ಹಸಿಮೆಣಸಿನ್ಕಾಯಿ ಹಾಕೊಂಡು ರುಬ್ಬಿರೋಂಥದ್ದು ಇದು. ನಮ್ಗೆ ಅಡುಗೆ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಇಷ್ಟು ಉಪ್ಪು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಹೇಗೆ ಅಂತ. ಹಾಗೆ ನೀವು ಫ್ರೆಂಡ್ಸ್, ಇದಕ್ಕೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸಿದ್ದೀನಿ, ಆದರೆ ವಿಡಿಯೋ ಕಟ್ಟಾಗಿದೆ. ಅದ್ರೊಳಗೆಲ್ಲ ಹೋಗುತ್ತೆ ಮಟನ್ನಲ್ಲಿ, ಅದ್ರೊಳಗೆಲ್ಲ ಹೋದಾಗ ಚೆನ್ನಾಗಿ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಅವರು ದಯವಿಟ್ಟು ಇದನ್ನ ಆಲೂಗಡ್ಡೆ ಬೇಯಿಸಿನೋ ಅಥವಾ ಬಾಳೆಕಾಯಿನಲ್ಲಿ ಅಥವಾ ಕಂದ ಏನಂತಿರೋದಕ್ಕೆ ಇದು ಸುವರ್ಣಗೆಡ್ಡೆ ಅದನ್ನ ಹಾಕಿ ಇದೇ ಥರ ಮಸಾಲೆ ಹಾಕಿ ಮಾಡ್ಕೋಬೋದು. ಇನ್ನೂ ಚೆನ್ನಾಗಿರುತ್ತೆ ಅದು. ಈಗ ಇದಕ್ಕೆ ನಾನು 1 ಮೊಟ್ಟೆ ಹೊಡ್ಕೊಂಡು ಅದಕ್ಕೆ ಬೈಂಡಿಂಗ್ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಹೊತ್ತು ಅದನ್ನ ಮ್ಯಾರಿನೇಟ್ ಮಾಡಿರ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ. ಈಗ ಇದನ್ನ 1 ಅವರ್ ಮ್ಯಾರಿನೇಟಿಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಏರ್ ಫ್ರೈಯರಲ್ಲಿ ಒಂದು ಬಟರ್ ಪೇಪರ್ ಹಾಕಿ ಈ ಥರ ಇಡೋಣ. 1 ಅವರ್ ಆಯಿತು, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಏರ್ ಫ್ರೈಯಲ್ಲಿ ಇಡ್ತಾ ಇದ್ದೀನಿ. ಏರ್ ಫ್ರೈಯಲ್ಲಿ ಇಡುವಾಗ ಒಂದಕ್ಕೊಂದು ಟಚ್ ಆಗಬಾರ್ದು, ಆ ಥರ ನೋಡ್ಕೊಂಡಿಡಿ. ಯಾಕಂದರೆ ಒಂದಕ್ಕೊಂದು ಟಚ್ ಆದರೆ ಅದು ಬೇಯೋದಿಲ್ಲ. ಫ್ರೆಂಡ್ಸ್, ಇದನ್ನು 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 16 ನಿಮಿಷ ಏರ್ ಫ್ರೈರಲ್ಲಿ ಇಡ್ತೀನಿ. ಫ್ರೆಂಡ್ಸ್, ಇದು 8 ನಿಮಿಷ ಆದಮೇಲೆ ಬಜಾರ ಕೊಡುತ್ತೆ. ಆವಾಗ ಅದನ್ನು ತೆಗೆದು ಮತ್ತೆ ಸ್ವಲ್ಪ ತಿರುಗಿಸಿ ಇಡಬೇಕು. ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಇಡ್ತೀನಿ. ಈ ಥರ ಆಯಿಲ್ ಸವರ್ಬಿಟ್ಟು ಮತ್ತೆ 8 ನಿಮಿಷ ಏರ್ ಫ್ರೈರಲ್ಲಿ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಚಿಕನ್ ಡ್ರಮ್ ಸ್ಟಿಕ್ ತಂದೂರಿ ರೆಡಿಯಾಗಿದೆ. ಕಡಿಮೆ ಎಣ್ಣೆಯಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಿರೋದಷ್ಟೇ. ಎಣ್ಣೆಲಿ ಕರ್ದಿದ್ದಕ್ಕಿಂತ ಜೋರಾಗಿ ಬಂದಿದೆ. ಮನೆಯೆಲ್ಲ ತುಂಬ ಘಮ ಘಮ ಅಂತಿದೆ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಈಸಿ ರೆಸಿಪ್ಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.